ಹರೇ ಕೃಷ್ಣ. ನಮಸ್ತೆ ಎಲ್ಲರಿಗೂ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ, ಜೀವನದಲ್ಲಿ ಈ ಜವಾಬ್ದಾರಿಗಳಿಗೆ, ಈ ಕಷ್ಟ ನೋವುಗಳಿಗೆ ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ, ಈ ಕೆಟ್ಟ ಸಂಬಂಧ, ಒಳ್ಳೆಯ ಸಂಬಂಧ, ಈ ಒಳ್ಳೆಯ ಸಮಾಜ, ಕೆಟ್ಟ ಸಮಾಜ, ನಮ್ಮವರು ತಮ್ಮವರು, ಸ್ನೇಹಿತರು, ಲವರ್ಸು, ಗೆಳತಿ ಗೆಳೆಯರು, ನೂರಾರು ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಒಂದು ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ಇವಕ್ಕೆಲ್ಲ ಯಾವ ಥರ ಉತ್ತರ ಹುಡ್ಕೋಬೇಕು, ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಮತ್ತು ಶಾಂತಿಯನ್ನು ಹೇಗೆ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಜೀವನ ಅಲ್ವಾ? ಕಷ್ಟ, ಸುಖ, ನೋವು, ನಲಿವು, ಒಳ್ಳೆಯವರು, ಕೆಟ್ಟವರು, ಈ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಾವು ಕಲ್ಲು, ಮಣ್ಣು, ಮುಳ್ಳು, ನಾನಾ ಥರ ಅಡಚಣೆಗಳು, ನಾನಾ ಥರ ತಿರುವುಗಳು ಬರುತ್ತೆ. ಅದೇ ಥರ ಈ ಜೀವನದಲ್ಲೂ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಮಯದಲ್ಲೂ ಬಂದೇ ಬರುತ್ತೆ. ಎಲ್ಲ ಸಮಯನೂ, ಎಲ್ಲ ದಿನವೂ, ಎಲ್ಲ ಕ್ಷಣವೂ ನಾವು ಅನ್ಕೊಂಡ ರೀತಿ ಆಗೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಹೇಗೆ ಎದುರಿಸಬೇಕು, ಇವುಗಳನ್ನು ಹೇಗೆ ನಾವು ನಿಭಾಯಿಸ್ಕೋಬೇಕು, ಆ ಶಕ್ತಿ ನಮ್ಮಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬಂದಾಗ ಖಂಡಿತವಾಗ್ಲೂ ಇದೆ. ಹಾಗಾದ್ರೆ ಏನು ಮಾಡಬೇಕು? ಜಾಸ್ತಿ ನಾವು ಮಾಡಬೇಕಾಗಿತ್ತು, ಮೊದಲು ಈ ನಿಜಾನ, ಈ ಸತ್ಯನ ಒಪ್ಕೋಬೇಕು. ಹೌದು, ಒಪ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಒಪ್ಕೊಳ್ಳಿ, ಆದರೆ ಅದರಿಂದ ಓಡ್ ಹೋಗಬೇಡಿ. ಯಾರು ನಮ್ಮವರಂತಿರ್ತಾರಲ್ಲ, ನಮ್ಮ ಸಂಬಂಧಿಕರಾಗಬಹುದು, ನಮ್ಮ ಕುಟುಂಬದವರಾಗಿರ್ಬೋದು, ಅಥವಾ ನಮ್ಮ ಗೆಳೆಯರು, ಗೆಳತಿಯರು, ಇನ್ಯಾರೇ ಆಗಿರಲಿ, ನಮ್ಮವರಂತ ಯಾರು ಇರ್ತಾರಲ್ಲ, ಅವರ ಖಂಡಿತವಾಗ್ಲೂ ನಮ್ಮ ಕಷ್ಟದಲ್ಲೂ ಸುಖದಲ್ಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ನಮ್ಮವರಂತೂ ಯಾರಿರಲ್ಲ, ನಾಟಕದ ಮುಖವಾಡ ಯಾರು ಹಾಕೊಂಡು ಬರ್ತಾರಲ್ಲ, ಅವರ ಖಂಡಿತವಾಗ್ಲೂ ಇಂದಲ್ಲ ನಾಳೆ ನಮ್ಮಿಂದ ದೂರ ಹೋಗ್ತಾರೆ. ನಮ್ಮ ಹತ್ರ ಏನೂ ಇದ್ದಾಗ ನಮ್ಮನ್ನು ಮಾತಾಡಿಸೋದಿಲ್ಲ ಸಹ ಕೂಡ ಅವರು. ಹಾಗಾಗಿ ನಮ್ಮವರು ನಮ್ಮ ಜೊತೆ ಕಷ್ಟದಲ್ಲಿದ್ದಾಗ ನಾವು ಅವ್ರ ಜೊತೆ ಇರೋಣ, ನಾವು ಅವ್ರ ಕಷ್ಟಕ್ಕೆ ನೆರವಾಗೋಣ. ಹಾಗಂತ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡು ನಮ್ಮ ಕೆಲಸ ಕಾರ್ಯ, ನಮ್ಮ ಜವಾಬ್ದಾರಿಯನ್ನು ಬಿಟ್ಟು ಓಡೋದು ಬೇಡ. ನಡೆಯುತ್ತೆ, ಜೀವನ ನಡೀತಾ ಇರುತ್ತೆ ಅಷ್ಟೇ. ಭಾಳ ಯೋಚನೆ ಮಾಡೋದಿಲ್ಲ. ನಮ್ಮವ್ರಂತ ಯಾರು ಇರ್ತಾರಲ್ಲ, ಅವ್ರಿಗೆ ಸಮಯ ಕೊಡೋಣ, ಪ್ರೀತಿ ಕೊಡೋಣ, ಅವ್ರ ಕಷ್ಟ ನೋವು ಅರ್ಥ ಮಾಡ್ಕೊಂಡು ಆದಷ್ಟು ಅವ್ರು ಒಳ್ಳೇದು ಬಯಸೋಣ, ಆದಷ್ಟು ಅವ್ರಿಗೆ ಏನಾದರೂ ಸಹಾಯ ಮಾಡೋಣ. ಇನ್ನು ಜವಾಬ್ದಾರಿ ಬೇಕೇ ಬೇಕು. ಜವಾಬ್ದಾರಿ ನಮ್ಮ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಜವಾಬ್ದಾರಿ ಇದ್ದಾಗೆ ಆ ಮನುಷ್ಯ ಜನ್ಮಕ್ಕೆ ಒಂದು ಬೆಲೆ. ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಜವಾಬ್ದಾರಿ ನಿಭಾಯಿಸಲೇಬೇಕು. ಫ್ಯಾಮಿಲಿ ಅಂದಮೇಲೆ ಜವಾಬ್ದಾರಿ ನಿಭಾಯಿಸಲೇಬೇಕು. ನಮ್ಮ ಕುಟುಂಬದವ್ರು ನೋಡ್ಕೋದು ನಮ್ಮ ಕರ್ತವ್ಯ, ಹೌದಲ್ವಾ? ಹಾಗಾಗಿ ಜವಾಬ್ದಾರಿ ಅದನ್ನು ನೀವು ಒಂದು ಪ್ರೀತಿಯಿಂದ ಮಾಡಿ. ಅದು ನಿಮ್ಮ ಬಹುಮುಖ್ಯವಾದ ಜೀವನದ ಬಹುಮುಖ್ಯವಾದ ದೊಡ್ಡ ಕೆಲಸ, ಅದು ಕಾರ್ಯ. ಹೌದು. ಹಾಗಾಗಿ ಜವಾಬ್ದಾರಿಯನ್ನು ನೀವು ಇಷ್ಟಪಡಿ, ಪ್ರೀತಿಸಿ, ಖುಷಿಯಿಂದ ಮಾಡಿ. ಮಾಡೋ ಕೆಲಸದ ಮೇಲೆ ನಿಮಗೆ ಖುಷಿ ಇತ್ತಂದರೆ, ಪ್ರೀತಿಯಿಂದ ಮಾಡಿದರೆ ನಿಮ್ಗೆ ಯಾವ ಕೆಲಸನೂ ಕಷ್ಟವಲ್ಲ. ಹಾಗಾಗಿ ಜವಾಬ್ದಾರಿಯೇ ಮನುಷ್ಯನ ಮೊದಲ ಮೂಲ ತತ್ವ, ಮೊದಲ ಮಹಾನ್ ಕಾರ್ಯ. ನಾವು ಹುಟ್ಟಿರೋದಕ್ಕೆ, ನಮ್ಮ ಸಾಕಿ ಬೆಳೆಸಿರೋ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ಜೀವನದಲ್ಲಿ ಆನಂದವಾಗಿರೋಕ್ಕೆ, ಎಲ್ಲರಿಗೂ ಪ್ರೀತಿ ಕೊಡೋಕ್ಕೆ, ಏನಾದರೂ ಒಳ್ಳೇದು ಮಾಡೋಕ್ಕೆ, ಹೌದಲ್ವಾ? ಹಾಗಾಗಿ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ, ಇನ್ನು ಜವಾಬ್ದಾರಿ ಬೇಸರ ಮಾಡ್ಕೋ ಅಗತ್ಯನೇ ಇಲ್ಲ. ಆಯ್ತಲ್ಲ? ಇಷ್ಟೆಲ್ಲ ಆದಮೇಲೂ ಆದಷ್ಟು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೋ ಪ್ರಯತ್ನ ಮಾಡಿ.
ಹಾಗಾದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಹೇಗೆ? ಈ ಪ್ರಶ್ನೆ ನಿಮ್ಮಲ್ಲಿ ಬಂದರೆ ತುಂಬ ಸುಲಭ ಅಂತಲ್ಲ, ಅದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಸುಲಭ ಯಾವಾಗ ಆಗುತ್ತೆ ಅಂದರೆ ಸ್ವಲ್ಪ ಆಧ್ಯಾತ್ಮದಲ್ಲಿ ಯಾವತ್ತೂ ಮುಂಚೆಯಿಂದ ಮಾಡಿಕೊಂಡು ಈ ನಿಯಮವನ್ನು ನಿಷ್ಠೆಯನ್ನು ಮಾಡ್ಕೊಂಡು ಬಂದಿವೆ. ನಾನು ಹೇಳ್ತೀನಿ ಮುಂದೆ ನಿಮಗೆ ಅದನ್ನು ಪಾಲಿಸ್ತಾ ಬಂದಿದ್ದರೆ ನೀವು ಸುಲಭ ಆಗುತ್ತೆ. ಈಗ ಸ್ವಲ್ಪ ಫಸ್ಟ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಏನೂ ಇಲ್ಲ, ಒಂದು 2 ನಿಮಿಷ ಏಕಾಂತದಲ್ಲಿ ಬಂದು, ಶಾಂತವಾದ ಸ್ಥಳದಲ್ಲಿ ಬಂದು ನಿಧಾನವಾಗಿ ಕೂತು ಯಾವ ಯೋಚನೆಯನ್ನು ತಲೆಯಲ್ಲಿ ತೆಗೆದು, ಎಲ್ಲ ಯೋಚನೆ ತಲೆಯಲ್ಲಿ ತೆಗೆದು ಯಾವ ಯೋಚನೆಯನ್ನು ಮಾಡದೆ ಸ್ವಲ್ಪ ಧ್ಯಾನ ಮಾಡಿ ಶಾಂತವಾಗಿ ಏಕಾಂತದಲ್ಲಿ ಕೂತ್ಕೊಳ್ಳಿ. ನಮಗಿಂತ ಕಷ್ಟವಾಗಿರೋರು ಜೀವನದಲ್ಲಿ ಈ ಪ್ರಪಂಚದಲ್ಲಿ ಇದ್ದಾರೆ. ಅವರನ್ನು ಸ್ವಲ್ಪ ನೋಡಿ, ಅವರಿಂದ ಕಲಿಯಿರಿ, ಕಲಿತು ಮನಸ್ಸನ್ನು ಶಾಂತ ಮಾಡ್ಕೊಳ್ಳಿ. ನಾವು ಅಷ್ಟೇ ಕಷ್ಟದಲ್ಲಿಲ್ಲ, ನಾವು ಅಷ್ಟೇ ಒದ್ದಾಟ ಜಂಜಾಟದಲ್ಲಿ ಇಲ್ಲ. ನಮಗೆ ಹೆಚ್ಚಿರೋರು ಇದ್ದಾರೆ, ಅವ್ರು ನೋಡಿ ಮನಸ್ಸನ್ನು ಶಾಂತ ಮಾಡ್ಕೊಳ್ಳಿ. ಆದಷ್ಟು ದೇವರು ದೊಡ್ಡ ದೇವ್ರ ಗುಡಿಗೆ, ಅದು ಚಿಕ್ಕದಿರಲಿ ದೊಡ್ಡದಿರಲಿ ವ್ಯತ್ಯಾಸ ಬೇಡ, ದೇವ್ರ ಗುಡಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಸ್ವಲ್ಪ ಸಮಯ ಕಳೀರಿ. ಅಲ್ಲಿ ಬರೋ ಭಕ್ತರನ್ನು ನೋಡಿ, ಅಲ್ಲಿ ಶುಭ ಸುಗಂಧದ ಪ್ರೀತಿ, ಆ ಗಾಳಿಯನ್ನು ಸವಿರಿ. ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಬಯಸಿ. ಆದಷ್ಟು ಪಕ್ಷಿ ಪ್ರಾಣಿಗಳಿಗೆ ಸ್ವಲ್ಪ ಆಹಾರ ನೀರು ಬಿಡೋ ಪ್ರಯತ್ನ ಪ್ರಯತ್ನ ಮಾಡಿ. ಆದಷ್ಟು ದಾನ ಮಾಡಿ ಒಟ್ಟಿನಲ್ಲಿ. ಆವಾಗ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡುತ್ತೆ. ಚಂಚಲದಿಂದ ಆ ಕಡೆ ಈ ಕಡೆ ಹರಿದು ಬಿಟ್ಟು ಏಕಾಗ್ರತೆ ಕಡೆಗೆ ಕೊಂಡೊಯ್ಯ. ಆಗ ಜೀವನದಲ್ಲಿ ನಿಮಗೆ ನಿಭಾಯಿಸೋ ಶಕ್ತಿ ಆ ದೇವರು ಕೊಡ್ತಾನೆ. ಒಳ್ಳೆಯದಾಗಿ ಆಗುತ್ತೆ. ನಂಬಿಕೆ ನಿಮ್ಮ ಮೇಲೆ ನೀವು ಇಟ್ಕೋಬೇಕು ಮೊದಲು, ಗೊತ್ತಾಯ್ತಾ? ಆಮೇಲೆ ಬೇರೆ. ನಿಮ್ಮ ಮೇಲೆ ನೀವು ಯಾವಾಗ ನಂಬಿಕೆ ಇಡ್ತೀರೋ, ನೀವು ಯಾವಾಗ ನಿಮ್ಮನ್ನು ನೀವು ಶಕ್ತಿವಂತರ ತಿಳ್ಕೋದ್ರೋ, ಅವಾಗ ನೀವು ಏನು ಬೇಕಾದರೂ ಮಾಡೋ ಸಾಧ್ಯತೆ ಇರುತ್ತೆ. ಆಯ್ತಲ್ವಾ? ಹಾಗಾಗಿ ಎಲ್ಲ ಒಳ್ಳೆಯದಾಗತ್ತೆ. ದುಃಖದಲ್ಲಿರೋರು, ನೋವಿನಲ್ಲಿರೋರು, ಕಷ್ಟ ಯಾವುದೂ ಶಾಶ್ವತವಲ್ಲ. ಒಂದಲ್ಲ ಮೋಡಗಳ ಥರ ಎಲ್ಲವೂ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹರೇ ಕೃಷ್ಣ.